टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಕೊಪ್ಪಳದಿಂದ ಜಮ್ಮು ಕಾಶ್ಮೀರಕ್ಕೆ ತೆರಳಿರುವಂತಹ 20 ಜನ ಸೇಫ್ ಆಗಿದ್ದಾರೆ. ಕಾಶ್ಮೀರಕ್ಕೆ ತೆರಳಿರುವಂತಹ 4 ಕುಟುಂಬದ 20 ಕನ್ನಡಿಗರು ಸೇಫ್ ಆಗಿದ್ದಾರೆ. ಇನ್ನು ಘಟನೆ ನಡೆದಂತಹ ಸ್ಥಳದಿಂದ 80 ಕಿಲೋಮೀಟರ್ ದೂರ ಇರುವಂತಹ ಜನ ಇವರು. ನಿನ್ನೆ ಸಂಜೆ 6 ಗಂಟೆಗೆ ಜಮ್ಮು ಕಾಶ್ಮೀರವನ್ನ ತಲುಪಿರುವಂತಹ 20 ಜನ. ಯಾವುದೇ ಸಮಸ್ಯೆ ಇಲ್ಲ, ನಾವು ಸೇಫ್ ಆಗಿದ್ದೇವೆ ಅಂತ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಸಮಸ್ಯೆ ಇಲ್ಲ, ನಾವು ಹೋಟೆಲ್ನಲ್ಲಿದ್ದೇವೆ ಅಂತ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. TV9ಗೆ ಪ್ರವಾಸಕ್ಕೆ ತೆರಳಿರುವಂತಹ ಶರಣಪ್ಪ ಸಜ್ಜನ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಂತೋಷ್ ಲಾಡ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಶಾಸಕ ಹಿಟ್ನಾಳ್. ಇನ್ನು ರಾಜ್ಯದಿಂದಲೂ ಕೂಡ ಸಾಕಷ್ಟು ಮಂದಿ ಜಮ್ಮು ಕಾಶ್ಮೀರಕ್ಕೆ ತೆರಳಿದರು. 20 ಮಂದಿ ಕೊಪ್ಪಳದಿಂದ 20 ಮಂದಿ ಅಲ್ಲಿಗೆ ತೆರಳಿದರು. 4 ಕುಟುಂಬದಿಂದ 20 ಜನ ಕನ್ನಡಿಗರು ಅಲ್ಲಿಗೆ ತೆರಳಿದರು. ಘಟನೆ ನಡೆದಂತಹ ಪಹಲ್ಗಾಮ್ ಸ್ಥಳದಿಂದ ಅವರು 80 ಕಿಲೋಮೀಟರ್ ದೂರದಲ್ಲಿದ್ದರು. ಅವರು ಹೋಟೆಲ್ನಲ್ಲಿ ಉಳ್ಕೊಂಡಿದ್ದೇವೆ, ನಮ್ಗೆ ಯಾವುದೇ ರೀತಿ ಸಮಸ್ಯೆಗಳಾಗಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ. ಇನ್ನೂ ಸಾಕಷ್ಟು ಜನ ಸಿಕ್ಕಾಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಹಾವೇರಿಯಿಂದ ಕೂಡ ತೆರಳಿದ್ದಾರೆ, ಬೆಂಗಳೂರಿನಿಂದ ಕೂಡ ತೆರಳಿದ್ದಾರೆ. ಅಂದರೆ ತುಂಬ ಜನ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ ಅನ್ನೋದ್ರ ಬಗ್ಗೆ ಸಂತೋಷ್ ಲಾಡ್ಗೆ ಮಾಹಿತಿ ಇದೆಯಂತೆ. ಆದರೆ ಎಷ್ಟು ಜನ ತೆರಳಿದ್ದಾರೆ, ಎಲ್ಲೆಲ್ಲಿ ಉಳ್ಕೊಂಡಿದ್ದಾರೆ, ಅವರು ಸೇಫ್ ಆಗಿದ್ದಾರಾ, ಏನು ಇತ್ತ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಗಳು ಲಭ್ಯವಾಗಿಲ್ಲ. ರಾಜ್ಯದಿಂದ ತೆರಳಿದಂತಹ ಅವರ ಪೈಕಿ 2 ಮಂದಿ ಈಗ ಮೃತಪಟ್ಟಿರುವಂಥದ್ದು. ಮಂಜುನಾಥ್ ಹಾಗೂ ಭರತ್ ಭೂಷಣ್ ಅವರ ಮೃತದೇಹಗಳ ಮರಣೋತ್ತರ ಪರೀಕ್ಷೆ ಇವತ್ತು ನಡೆಯುತ್ತೆ. ಮರಣೋತ್ತರ ಪರೀಕ್ಷೆಯ ನಂತರ ಮೃತದೇಹಗಳನ್ನು ರಾಜ್ಯಕ್ಕೆ ರವಾನೆ ಮಾಡಲಾಗುತ್ತೆ. ಈ ಕಂಪ್ಲೀಟ್ ಹೊಣೆ ಅಂದರೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಲ್ಲಿ ಕನ್ನಡಿಗರನ್ನು ಸೇಫ್ ಆಗಿ ಕರೆತರುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸಚಿವ ಸಂತೋಷ್ ಲಾಡ್ಗೆ ಈ ಹೊಣೆಯನ್ನು ಹೊತ್ತುಕೊಂಡವರು ಈಗಾಗಲೇ ಹುಬ್ಬಳ್ಳಿ ವಿಮಾನ ನಿಲ್ದಾಣದಿಂದ ಜಮ್ಮು ಕಾಶ್ಮೀರಕ್ಕೆ ತೆರಳಿದ್ದಾರೆ.